अविनाशि तु तद्विद्धि येन सर्वमिदं ततं विनाशमव्ययस्यास्य न कश्चित् कर्तुमर्हति. ಅರ್ಜುನ, ಈ ದೇಹವನ್ನು ಯಾವುದು ವ್ಯಾಪಿಸಿದೆಯೋ, ಯಾವುದು ಆವರಿಸಿಕೊಂಡಿದೆಯೋ ಅದನ್ನು ನೀನು ಅವಿನಾಶಿ ಎಂದು ತಿಳಿಯಬೇಕು. ಹಾಗಾದರೆ ದೇಹವನ್ನು ವ್ಯಾಪಿಸಿರುವುದು ಯಾವುದು ಎಂದರೆ ಅದೇ ಆತ್ಮ. ಆ ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲ. ಅದನ್ನು ನಾಶಗೊಳಿಸಲು ಯಾರಿಗೂ ಸಾಧ್ಯವಿಲ್ಲ. ಅದು ನಿತ್ಯ ಸ್ವರೂಪಿ, ಅವಿನಾಶಿ. ಇದೇ ಭಗವಂತನ ಸ್ವರೂಪ. ಪ್ರತಿ ದೇಹದಲ್ಲಿಯೂ ಒಂದೊಂದು ಆತ್ಮವಿದೆ. ಅವೆಲ್ಲವೂ ಪರಮಾತ್ಮನ ಚಿಕ್ಕ ಚಿಕ್ಕ ಅಣುರೂಪಗಳು. ಆತ್ಮರೂಪಿಯಾಗಿ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿಕೊಂಡಿರುತ್ತಾನೆ. ಅಧ್ಯಾತ್ಮ ಸಾಧಕನಾದವನಿಗೆ ಇದು ಸ್ಪಷ್ಟವಾಗಿ ಅರಿವಿಗೆ ಬರುತ್ತದೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಈ ದೇಹದ ಗುಣ ಸ್ವಭಾವವೇ ನಾಶವಾಗುವಂಥದ್ದು. ಅದು ಈಗಲೇ ಆಗಬಹುದು ಅಥವಾ ಹಲವಾರು ವರ್ಷಗಳ ನಂತರ ಆಗಬಹುದು. ಯಾರು ಆ ದೇಹವನ್ನು ಕಡಿಯದಿದ್ದರೂ ಕೊಲ್ಲದಿದ್ದರೂ ಕಾಲಕ್ರಮೇಣ ಜರ್ಜರಿತವಾಗುವ ದೇಹ, ಮುಪ್ಪಿಗೆ ಜಾರುವ ದೇಹ ತಾನಾಗಿ ಬಿದ್ದು ಹೋಗುತ್ತದೆ. ಆದರೆ ಆ ದೇಹದಲ್ಲಿರುವ ಆತ್ಮನಿಗೆ ಮಾತ್ರ ಸಾವಿಲ್ಲ. ಶತ್ರುಗಳಿಂದ ಅದನ್ನು ಕೊಲ್ಲಲಾಗುವುದಿಲ್ಲ. ಕೊನೆಯ ಪಕ್ಷ ನೋಡಲು ಕೂಡ ಸಾಧ್ಯವಿಲ್ಲ. ಆತ್ಮವು ದೇಹವನ್ನು ತೊರೆದ ಕೂಡಲೇ ದೇಹ ಜಡವಾಗುತ್ತದೆ, ಕೊಳೆತು ಮಣ್ಣಲ್ಲಿ ಮಣ್ಣಾಗಿ ಸೇರಿ ಹೋಗುತ್ತದೆ ಎನ್ನುವ ಶ್ರೀಕೃಷ್ಣ ಸುಮ್ಮನೆ ಯುದ್ಧ ಮಾಡು ಎಂದು ಅರ್ಜುನನಿಗೆ ಹೇಳುತ್ತಿದ್ದಾನೆ. ಪರೋಕ್ಷವಾಗಿ ನೀನು ಕೊಲ್ಲಲಿ ಬಿಡಲಿ, ನಿನ್ನ ಮುಂದಿನ ಶತ್ರು ಪಾಳೆಯದಲ್ಲಿರುವ ನಿನ್ನ ಬಂಧು ಬಾಂಧವರು ಒಂದು ದಿನ ಸಾಯಲೇಬೇಕು, ಶರೀರ ತೊರೆಯಲೇಬೇಕು ಎಂಬ ಸತ್ಯವನ್ನು ಪ್ರಸ್ತಾವಿಸುತ್ತಿದ್ದಾನೆ. ಅವಿನಾಶಿ ತು ತದ್ವಿद्धಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ.